ಶ್ರೀಕೃಷ್ಣನು ಪರಮಾತ್ಮನ ಪರಮ ಪುರುಷನಾಗಿದ್ದಾನೆ. ಅವರು ಏಕಕಾಲದಲ್ಲಿ 6 ಐಶ್ವರ್ಯಗಳನ್ನು ಪೂರ್ಣ ಅಂದರೆ ಸಂಪತ್ತು, ಅಧಿಕಾರ, ಕೀರ್ತಿ, ಸೌಂದರ್ಯ, ಬುದ್ಧಿವಂತಿಕೆ ಮತ್ತು ತ್ಯಾಗವನ್ನು ಹೊಂದಿದ್ದಾರೆ. ಅವರ ಶುಭ ಜನ್ಮವನ್ನ ವಿಶ್ವದಾದ್ಯಂತ ಜನ್ಮಾಷ್ಟಮಿ ಆಚರಣೆ ದಿನವೆಂದು ಆಚರಿಸಲಾಗುತ್ತದೆ ಎಂದು ರಾಯಲ್ ಆಂಗ್ಲ ಮಾಧ್ಯಮ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಆರ್ಎಂ ಡಾಂಗೆ ಹೇಳಿದರು. ಬೆಳಗಾವಿ ಜಿಲ್ಲೆ ಅಥಣಿ ಪಟ್ಟಣದ ರಾಯಲ್ ಆಂಗ್ಲ ಮಾಧ್ಯಮ ಶಿಕ್ಷಣ ಸಂಸ್ಥೆ ಆವರಣದಲ್ಲಿ ಕೃಷ್ಣ ಜನ್ಮಾಷ್ಟಮಿ ಆಚರಿಸಿ ಮಾತನಾಡಿದ ಅವರು, ಶ್ರೀಕೃಷ್ಣ ಚಿಕ್ಕ ವಯಸ್ಸಿನಲ್ಲಿ ತಮ್ಮ ಗೆಳೆಯರ ಜೊತೆ ಅನೇಕ ತುಂಟಾಟ ರಗಳೆಗಳನ್ನು ಮಾಡುತ್ತಾ ಬಂದಿರುವ ಕೃಷ್ಣ ಚಿಕ್ಕ ವಯಸ್ಸಿನಲ್ಲಿ ತನ್ನ ಬಾಯಲ್ಲಿ ಬ್ರಹ್ಮಾಂಡವನ್ನ ತೋರಿಸುವುದರ ಮೂಲಕ ಎಷ್ಟೋ ದುಷ್ಟ ರಾಕ್ಷಸರನ್ನ ಸಂಹಾರ ಮಾಡಿದಂಥ ಶ್ರೀಕೃಷ್ಣ ಸ್ವಂತ ಮಾವ ಕಂಸನನ್ನೇ ಸಂಹಾರ ಮಾಡಿ ತಂದೆ ತಾಯರನ್ನ ರಕ್ಷಿಸಿದ ಶ್ರೀಕೃಷ್ಣ ಎಂದು ಈಗಿನ ಮಕ್ಕಳಿಗೆ ಕೃಷ್ಣನ ಬಗ್ಗೆ, ಕೃಷ್ಣನ ವೇಷಭೂಷಣ ಬಗ್ಗೆ ಈಗಿನ ಮಕ್ಕಳಿಗೆ ತಿಳಿಸೋಣ ಎಂದು ಕರೆ ನೀಡಿದರು. ಪುಟ್ಟ ಕಂದಗಳಿಗೆ ಎಲ್ಲ ತಾಯಿಂದರು ಕೃಷ್ಣನ ವೇಷಭೂಷಣಾಗಿ ತಾಯಿಯ ಹೃದಯಕ್ಕೆ ಸಂತೋಷ ಪಡಿಸುತ್ತಾರೆ. ಈ ಕೃಷ್ಣ ರಾಧೆಯವರ ವಯಸ್ಸಲ್ಲಿ ಮಗು ತುಂಬಾ ಅಂದವಾಗಿ ಕಾಣುತ್ತಿದ್ದಾರೆ. ಕೃಷ್ಣ ಸುಗಮದ ಗೆಳೆತನದ ನವೆಯನ್ನು ಹೇಳಲು ಬಯಸುತ್ತೇನೆ. ಗೆಳೆಯರೇ, ಕೃಷ್ಣ ಪರಮಾತ್ಮನಿಗೆ ಅವಲಕ್ಕಿ ಎಂದರೆ ಬಹಳ ಇಷ್ಟ. ಒಂದು ಸಾರಿ ಸುಧಾಮನ ಹೆಂಡತಿಯ ಒಂದು ಅವಲಕ್ಕಿಯನ್ನು ಕಟ್ಟುಕೊಟ್ಟು ಕೃಷ್ಣನ್ನು ಕಂಡು ಬರಲು ಗಂಡನಿಗೆ ಕಳಿಸುತ್ತಾಳೆ. ಅದೇ ತರ ನನಗೂ ಸಹಿತ ಮಂಡ ಅವಲಕ್ಕಿ ತಿನ್ನಲು ಬಹಳ ಇಷ್ಟ. ಮಗನದಲ್ಲೂ ಎಲ್ಲ ಬ್ರಾಹ್ಮಣರಲ್ಲಿ ಹೋದ್ರೆ ಅಕ್ಕದಲ್ಲಿ ಮಂಡ ಅವಲಕ್ಕಿ ಮಂಡಕ್ಕಿ ಅವಲಕ್ಕಿ ಮಾಡಿಕೊಟ್ಟು ನಮ್ಮ ಪುತ್ರ ಹೇಳಿ ಅವರಲ್ಲಿ ಬ್ರಾಹ್ಮಣರಲ್ಲಿ ಹೋದಾಗ ನಾವು ಮಂಡಕ್ಕಿ ಮಾಡಿ ಅವ್ರನ್ನ ಮಾಡಿಬಿಟ್ಟು ಬರ್ತೀನಿ. ಈ ಜಗತ್ತಿಗೆ ಕೃಷ್ಣ, ರಾಮ ಅಲ್ಲ, ಇದು ಬುದ್ಧ, ಮಹಾವೀರ ಕೊಟ್ಟ ಸಂದೇಶಗಳು ಒಂದೇ. ಅದು ಪರಸ್ಪರ ಪ್ರೀತಿ ಹಚ್ಚುವುದು, ದಯೆ, ಕರುಣೆ, ಸಮಾನತೆ, ಸೋರಿಸೋದನ್ನು ಜೀವನ ಸಾಧಿಸುವುದು ನಮ್ಮ ಭಾರತ ದೇಶದ ಐಕ್ಯತೆಯ ಸಂದೇಶವನ್ನು ಸಾರುವ ದೇಶವಾಗಿದೆ. ನಮ್ಮ ಮಕ್ಕಳು ಈ ಗುಣಗಳನ್ನು ತಮ್ಮ ಜೀವನದಲ್ಲಿ ಅಳಿಸಿಕೊಂಡು ಉತ್ತಮ ಜೀವನ ನಡೆಸುತ್ತಾರೆ ಎಂದು ಹರಿಸುತ್ತೇನೆ. ಹೈಸ್ಕೂಲ್ ವಿಭಾಗದ ಮುಖ್ಯ ಗುರುಗಳಾದ ಸುರೇಶ್ ಬುರ್ಲಿ ಮಾತನಾಡಿ, ಕೃಷ್ಣನು ತನ್ನ ಎಡಗೈಯ ಕಿರುಬೆರಳಿನಿಂದ ಗೋವರ್ಧನ ಬೆಟ್ಟವನ್ನ ಮೇಲಕ್ಕೆತ್ತಿ ನಿವಾಸಿಗಳನ್ನ ಒಂದು ವಾರ ರಕ್ಷಿಸಿದ ಮಹಾನ್ ಸಾಹಸ ಶ್ರೀಕೃಷ್ಣನಾಗಿದ್ದನು. ಕೃಷ್ಣನು 16,000 ಮಹಿಳೆಯರನ್ನ ನರಕಾಸುರನ ಅರಮನೆ ಎಂಬ ಸೈಕೋನದಲ್ಲಿ ಅಪಹರಿಸಿ ಅತ್ಯಾಚಾರ, ಚಿತ್ರಹಿಂಸೆ ಮತ್ತು ಸೆರೆಯಲ್ಲಿ ಅವರನ್ನ ಇರಿಸಲಾಗಿತ್ತು. ಅವರ ಪೋಷಕರು ಅವರನ್ನ ಹಿಂತಿರುಗಿಸಿದ ಕಾರಣ ಅವರನ್ನು ಯಾವುದೇ ಪುರುಷ ಮದುವೆಯಾಗಲು ಬಯಸುವುದಿಲ್ಲ. ಶ್ರೀಕೃಷ್ಣ ಅವರೆಲ್ಲರನ್ನ ಮದುವೆಯಾಗಿ ಅವರಿಗೆ ಸಮಾಜದಲ್ಲಿ ಗೌರವ ತಂದುಕೊಟ್ಟ ಶ್ರೀಕೃಷ್ಣ ಮಹಾನ್ ಸಾಧನೆಯಾಗಿತ್ತು ಎಂದರು. ಸಂತೋಷ ಪಡಬೇಕಂತಲ್ಲ ರೀಸನ್ ಇದು. ಅವ್ರು ಬೇರೆ ಆಪ್ಷನ್ ಇರಲಿಲ್ಲ. ನರಕಾಸುರನ ಕೊಂದ ಮೇಲೆ ಅವ್ರಿಗೆ ಸಮಾಜದೊಳಗೆ ಯಾವ ಸ್ಥಾನಮಾನ ಬೆಳೆಯನ್ನ ಕೊಡಲಿಲ್ಲ. ಅವರಿಗೆಲ್ಲ ಸ್ಥಾನಮಾನ ಸಿಗಲಿ, ನಾರಿಯರಿಗೆ ಪೂಜನೀಯ ಸ್ಥಾನ ಸಿಗಲಿ ಅಂತೇಳಿ ಮದುವೆ ಆಗೋ ಹೊರತು, ಹೆಂಡತಿಯರಂತೆ ಸ್ವೀಕಾರ ಮಾಡಿದ ಹೊರತು ಅವೇನು ಅವ್ರ ಜೊತೆ ಸಂಸಾರ ಮಾಡಬೇಕು. 16,000 ಹೆಂಡತಿಯರ ಜೊತೆ ಯಾಕೆ ಏನ್ ಲೆಕ್ಕರಿದು ನಮ್ಮಲ್ಲಿ ಅದು ಮಾತಾಡ್ತಾರೆ. ಕೃಷ್ಣನ್ ಏನ್ ಬಿಡ್ಕೊ 16,000 ಹೆಂಡ್ರು ನಮ್ಗೇನ ಅಂತ ಕಾಮಿಡಿ ಮಾಡ್ತಾರೆ. ಅದಲ್ಲ, ಹೆಣ್ಮಕ್ಕಳಿಗೆ ಗೌರವ ಸಿಗಲಿ, ಸಮಾಜದೊಳಗೆ ಒಳ್ಳೆ ಸ್ಥಾನಮಾನ ಸಿಗಲಿ, ಅವ್ರ ಮರ್ಯಾದೆಯಿಂದ ಬದುಕಲಿ, ಜೀವನ ಮಾಡಿ ಅಂತ ಕೃಷ್ಣ ಪರಮಾತ್ಮ ಅವರನ್ನ ಹೆಂಡತಿಯರು ಅಂತ ಯಮುನಾ ನದಿ ತೀರದ ಮೇಲೆ ಆ ಯಮುನಾ ನದಿಯ ಸಾಕ್ಷಿಯಾಗಿ ಸ್ವೀಕಾರ ಮಾಡಿದ ಹೊರತು ಬೇರೆ ಯಾವ ಉದ್ದೇಶದಿಂದ ಅಲ್ಲ ಬಂಧುಗಳು. ಇದನ್ನೆಲ್ಲ ಸಾಧ್ಯ ಆದಷ್ಟು ನೀವು. ಈ ಸಂದರ್ಭದಲ್ಲಿ ರಾಯಲ್ ಆಂಗ್ಲ ಮಾಧ್ಯಮ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಆರ್ಎಂ ಡಾಂಗೆ, ಮಾರ್ಗದರ್ಶಕರಾದ ಮಹಮ್ಮದ್ ಜಹಾಂಗೀರ್, ಆಡಳಿತ ಅಧಿಕಾರಿ ಎಎಚ್ ಮುಲ್ಲಾ, ಹೈಸ್ಕೂಲ್ ವಿಭಾಗದ ಮುಖ್ಯ ಗುರುಗಳಾದ ಸುರೇಶ್ ಬುರ್ಲಿ, ಪ್ರಾಥಮಿಕ ವಿಭಾಗದ ಮುಖ್ಯ ಗುರುಮಾತೆಯರಾದ ಶ್ರೀಮತಿ ಆಸಿಯಾ ಪಟೇಲ್ ಹಾಗೂ ರಾಯಲ್ ಶಿಕ್ಷಣ ಸಂಸ್ಥೆಯ ಎಲ್ಲಾ ಶಿಕ್ಷಕರು, ಶಿಕ್ಷಕಿಯರು, ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿಗಳು, ಕೃಷ್ಣ ರಾಧೆಯರ ವೇಷಭೂಷಣದಲ್ಲಿ ಬಂದ ಪುಟಾಣಿ ವಿದ್ಯಾರ್ಥಿಗಳು ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಸತೀಶ್ ಕೋಳಿ, ನ್ಯೂಸ್ ಫಾಸ್ಟ್, ಚಿಕ್ಕೋಡಿ.